ಸ್ನೇಹಿತರೆ, ಮೋದಿ ಹತ್ಯೆಗೆ ಅಮೆರಿಕ ಯತ್ನ ಇಂಥ ಪೋಸ್ಟ್ಗಳು ಕಳೆದ ಕೆಲ ದಿನಗಳಿಂದ ಎಕ್ಸ್, ಇನ್ಸ್ಟಾ, ಫೇಸ್ಬುಕ್ ನಲ್ಲಿ ಕಾಡ್ಗಿಚ್ಚಿನಂತೆ ಹರಿದಾಡ್ತಿವೆ. ಸಿಐಎ ಬಾಂಗ್ಲಾದಲ್ಲಿ ಆಪರೇಷನ್ ನಡೆಸಿ ಭಾರತದ ಪ್ರಧಾನಿಗೆ ಹಾನಿ ಮಾಡೋ ಪ್ಲಾನ್ ಅಂತ, ಆದ್ರೆ ರಷ್ಯಾ ಅದನ್ನ ತಡೀತು ಅಂತ. ಆದ್ರೆ ಸತ್ಯ ಏನು ಸ್ನೇಹಿತರೆ? ಆಗಸ್ಟ್ 31ನೇ ತಾರೀಕು ಬಾಂಗ್ಲಾದ ರಾಜಧಾನಿ ಢಾಕಾದ ದಿ ವೆಸ್ಟಿನ್ ಢಾಕಾ ಹೋಟೆಲ್ ನಲ್ಲಿ ಅಮೆರಿಕನ್ ಪ್ರಜೆ ಟೆರೆನ್ಸ್ ಆವೆಲ್ ಜಾಕ್ಸನ್ ನಿಗೂಢವಾಗಿ ಮೃತಪಟ್ಟರು. ಇದ್ಯಾರು ಗೊತ್ತಾ? ಅಮೆರಿಕದ ಸ್ಪೆಷಲ್ ಫೋರ್ಸಸ್ ಕಮಾಂಡ್ ನ ಅಧಿಕಾರಿ. ರೂಮ್ ನಂಬರ್ 808 ನಲ್ಲಿ ದೇಹ ಪತ್ತೆಯಾಯಿತು. ಬಾಂಗ್ಲಾ ಪೊಲೀಸರು ಅನುಮಾನಾಸ್ಪದ ಏನು ಇಲ್ಲ ಅಂತ ಹೇಳಿದ್ರು. ಆದ್ರೆ ಶವ ಪರೀಕ್ಷೆನೂ ಮಾಡದೆ ದೇಹವನ್ನ ನೇರವಾಗಿ ಅಮೆರಿಕನ್ ಎಂಬೆಸಿಗೆ ರಾಯಭಾರ ಕಚೇರಿಗೆ ಕೊಟ್ಬಿಟ್ರು. ಇದು ಅನುಮಾನ ಕಾರಣ ಆಗ್ತಿದೆ. ನಾರ್ತ್ ಈಸ್ಟ್ ನ್ಯೂಸ್ ಮತ್ತು ದಿ ಡೈಲಿ ಸ್ಟಾರ್ ಪತ್ರಿಕೆಗಳ ಪ್ರಕಾರ ಜಾಕ್ಸನ್ ಬಾಂಗ್ಲಾ ಸೇನೆಗೆ ಟ್ರೈನಿಂಗ್ ಕೊಡ್ತಾ ಇದ್ರು. ಅಮೆರಿಕ ಬಾಂಗ್ಲಾದಲ್ಲಿ ಕದ್ದು ಮುಚ್ಚಿ ಹಲವಾರು ಮಿಲಿಟರಿ ಟ್ರೈನಿಂಗ್ ಪ್ರೋಗ್ರಾಂಗಳನ್ನು ನಡೆಸ್ತಾ ಇದೆ. ಇದು ಅದರ ಭಾಗ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಆದ್ರೆ ಮೋದಿ ಅವರ ಹತ್ಯೆ ಯತ್ನದ ಕಥೆ ಸ್ನೇಹಿತರೆ, ಸೆಮಿಕಾನ್ ಇಂಡಿಯಾ ಪ್ರೋಗ್ರಾಮ್ ನಲ್ಲಿ ಪಾಲ್ಗೊಂಡಿದ್ದಾಗ ಪಿಎಂ ನರೇಂದ್ರ ಮೋದಿ ಅವರು ಕೊಟ್ಟಿದ್ದ ಹೇಳಿಕೆ, ಇಷ್ಟೊಂದು ಯಾಕೆ ಕ್ಲಾಪ್ ಮಾಡ್ತಾ ಇದ್ದೀರಿ? ನಾನು ಈಗ ಹೋಗಿದ ಕ್ಲಾಪ್ ಮಾಡ್ತಾ ಇದ್ದೀರಾ, ವಾಪಸ್ ರಿಟರ್ನ್ ಆಗಿದ ಕ್ಲಾಪ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ನಾನಾ ಅರ್ಥಗಳನ್ನ ಕೊಟ್ಟು ಕಾನ್ಸ್ಪಿರಸಿ ಥಿಯರಿಯನ್ನ ಹರಡಲಾಗ್ತಾ ಇದೆ. ಆದ್ರೆ ಇದಕ್ಕೆ ಯಾವುದೇ ಕಾಂಕ್ರೀಟ್ ಎವಿಡೆನ್ಸ್, ಸಾಕ್ಷ್ಯ ಇದುವರೆಗೂ ಸಿಕ್ಕಿಲ್ಲ. ಜೊತೆಗೆ ಚೀನಾದಲ್ಲಿ ಎಸ್ಸಿಒ ಸಮಿಟ್ ನಲ್ಲಿ ಹೋದಾಗ ದಿಢೀರ್ ಪ್ಲಾನ್ ಚೇಂಜ್ ಮಾಡಿ ಮೋದಿ ಅವರು ಪುಟಿನ್ ಕಾರ್ ನಲ್ಲಿ ಹೋದ್ರಲ್ಲ, ಅದನ್ನ ಕೂಡ ನೋಡಿ ಸೇಫ್ಟಿಗೋಸ್ಕರನೇ ಚೇಂಜ್ ಮಾಡಲಾಯಿತು. ಪುಟಿನ್ ಕರ್ಕೊಂಡು ಹೋಗಿದ್ದು ಮೋದಿನ ಕಾಪಾಡಕ್ಕೆ ಅಂತೆಲ್ಲ ಹೇಳ್ತಿದ್ದಾರೆ. ಅದಕ್ಕೂ ಕೂಡ ಯಾವುದೇ ಆಧಾರ ಇಲ್ಲ. ಟೈಮ್ ಇದೆಯಲ್ವಾ, ಒಟ್ಟಿಗೆ ಮಾತಾಡ್ಕೊಂಡು ಹೋಗ್ಬೋದಲ್ವಾ ಅಂತ ಕೂಡ ಒಟ್ಟಿಗೆ ಹೋಗಿರೋ ಸಾಧ್ಯತೆ ಇರುತ್ತೆ. ಜೊತೆಗೆ ಸ್ನೇಹಿತರೆ, ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರನ್ನ ಹತ್ಯೆ ಮಾಡಿದ ಬಳಿಕ ಹಾಗೂ ಮಾಜಿ ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿ ಅವರನ್ನ ಹತ್ಯೆ ಮಾಡಿದ ಬಳಿಕ ಭಾರತದ ಪ್ರಧಾನಿಯ ಸೆಕ್ಯೂರಿಟಿಯನ್ನ ವರ್ಲ್ಡ್ ಕ್ಲಾಸ್ ತಗೊಂಡು ಹೋಗಲಾಗಿದೆ. ಅವರ ಮಂತ್ರಿಗಳು ಕೂಡ ಕ್ಲಿಯರೆನ್ಸ್ ಇಲ್ಲದೆ ಹತ್ರ ಹೋಗೋಕ್ ಸಾಧ್ಯನೇ ಇಲ್ಲ. ಎಸ್ಪಿಜಿ, ಇಂಟೆಲಿಜೆನ್ಸ್ ಬ್ಯೂರೋ, ರಾ, ಪೊಲೀಸರು ಎಲ್ಲರೂ ಮಲ್ಟಿ ಲೇಯರ್ಡ್ ಸೆಕ್ಯೂರಿಟಿಯನ್ನ ಕೊಡ್ತಾ ಇರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಪಿಎಂ ಒಂದು ಜಾಗಕ್ಕೆ ಹೋಗೋಕ್ಕಿಂತ ಮುಂಚೆನೆ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸನಿಂಗ್ ಟೀಮ್ ಹೋಗಿ ಆ ಜಾಗವನ್ನ ಸ್ಯಾನಿಟೈಸ್ ಮಾಡಿ, ಅಂದ್ರೆ ಯಾವುದೇ ಥ್ರೆಟ್ ಇಲ್ಲದೆ ಇರೋ ರೀತಿ ಮಾಡಿ ಸೆಕ್ಯೂರ್ ಮಾಡ್ಕೊಂಡಿರ್ತಾರೆ. ಆ ಕ್ಲಾರಿಟಿ ಬಂದ ಮೇಲೆನೆ ಪಿಎಂ ಅಲ್ಲಿಗೆ ಕಾಲಿಡೋದು. ಹಾಗಾಗಿ ಇವತ್ತಿನ ದಿನದಲ್ಲಿ ಒಬ್ಬ ಉಗ್ರ ಅಥವಾ ವಿದೇಶಿ ಸ್ಪೈ ಅಲ್ಲ, ಒಂದು ನಾಯಿನೂ ಕೂಡ ಪಿಎಂ ಹತ್ರ ಸುಳಿಯಕ್ ಆಗಲ್ಲ ಪರ್ಮಿಷನ್ ಇಲ್ಲದೆ. ಹಾಗಂತ ಪೂರ್ತಿ ನೆಗ್ಲೆಕ್ಟ್ ಮಾಡೋ ವಿಚಾರ ಕೂಡ ಅಲ್ಲ. ಯಾಕಂದ್ರೆ ಅಮೆರಿಕ ಭಾರತದ ಸುತ್ತಮುತ್ತ ನೇಬರ್ಹುಡ್ ನಲ್ಲಿ ಡಿಸ್ಟೆಬಿಲೈಸ್ ಮಾಡಿ ಅಶಾಂತಿ ಸೃಷ್ಟಿಸಿ ಭಾರತದ ವಿರುದ್ಧ ಹೊಸ ಪ್ರಾಕ್ಸಿಗಳನ್ನ ಎತ್ತಾಕಿ ಭಾರತವನ್ನ ಹದ್ದು ಬಸ್ತಲ್ಲಿಡೋಕೆ, ಕಂಟ್ರೋಲ್ ಮಾಡೋಕೆ ಪ್ರಯತ್ನ ಪಡ್ತಿರೋ ಸಾಧ್ಯತೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರನೇ ಬಾಂಗ್ಲಾದಲ್ಲಿ ಭಾರತ ವಿರೋಧಿ ಕೃತ್ಯಗಳಿಗೆ ಟ್ರೈನಿಂಗ್ ಕೊಡ್ತಿರೋ ಸಾಧ್ಯತೆ ಇದ್ದೇ ಇರುತ್ತೆ. ಹಾಗಂತ ಅದನ್ನ ನೇರವಾಗಿ ಪಿಎಂ ಅನ್ನೇ ಹತ್ಯೆ ಮಾಡೋಕೆ ಬಂದಿದ್ರು. ಪುಟಿನ್ ಕಾಪಾಡ್ಬಿಟ್ರು. ಅದಕ್ಕೆ ಪುಟಿನ್ ಕಾರಲ್ಲಿ ಸೇಫ್ ಆಗಿ ಪಿಎಂ ಅನ್ನ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರೆ ನಮ್ಮ ಭದ್ರತಾ ಪಡೆಗಳಿಗೆ ನಾವು ಮಾಡೋ ಅಪಮಾನ ಆಗುತ್ತೆ. ನಮ್ಮ ಇಂಟೆಲಿಜೆನ್ಸ್ ಯೋಧರಿಗೆ ನಾವು ಮಾಡೋ ಅಪಮಾನ ಆಗಬಹುದು. ಅದು ಇಂತಹ ಏನೇ ಕಾನ್ಸ್ಪಿರಸಿ ಥಿಯರಿನ ಶೇರ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಆಧಾರ ಬೇಕು, ಎವಿಡೆನ್ಸ್ ಬೇಕು. ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯ ಫುಲ್ ರಿಪೋರ್ಟ್ಗಾಗಿ ಈ ರಿಲೇಟೆಡ್ ವಿಡಿಯೋವನ್ನ ಮಿಸ್ ಮಾಡದೆ ಚೆಕ್ ಮಾಡಿ.